ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಜೋತು ಬಿದ್ದಿರೋ ಹೊಟ್ಟೆ, ಆ ಹೊಟ್ಟೆಯನ್ನು ಹೇಗೆ ಕರಗಿಸ್ಕೊಳ್ಳೋದು, ಹಾಗೂ ತುಂಬ ಕೊಲೆಸ್ಟ್ರಾಲಿಂದ ನೋವನ್ನು ಅನುಭವಿಸ್ತಾ ಇರ್ತಾರೆ. ತುಂಬ ಕೊಲೆಸ್ಟ್ರಾಲ್ ಇರುತ್ತೆ ಕೆಲವೊಬ್ಬರಿಗೆ. ಹಾಗೆಯೇ ತೊಡೆ ಭಾಗದಲ್ಲಿ ಕೂಡ ತುಂಬ ಕೊಲೆಸ್ಟ್ರಾಲು ಸಂಗ್ರಹಣೆ ಆಗಿರುತ್ತೆ. ಇದನ್ನೆಲ್ಲ ಹೇಗೆ ರಿಮೂವ್ ಮಾಡೋದು, ಹಾಗೆಯೇ ಕೈಗಳ ನೋವು ಇರ್ಬೋದು, ಕಾಲು ನೋವು, ನರಗಳ ನೋವು, ಈ ನೋವುಗಳನ್ನೆಲ್ಲ ನಿವಾರಣೆ ಹೇಗೆ ಮಾಡ್ಕೊಳ್ಳೋದು, ಸುಲಭವಾಗಿ ಮನೆಮದ್ದನ್ನು ಉಪಯೋಗಿಸ್ಕೊಂಡು ಯಾವುದೇ ರೀತಿ ಔಷಧಿಗಳಿಲ್ಲದೆ ಮನೆಯಲ್ಲಿನೇ ಸುಲಭವಾಗಿ ನಮ್ಮ ಕೊಬ್ಬನ್ನು ಹೇಗೆ ಕರಗಿಸ್ಕೊಳ್ಳೋದು, ನಾವು ಹೇಗೆ ಆಕ್ಟಿವ್ ಆಗಿರೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ಎಕ್ಸಸೈಸ್ ಬೇಡ, ಯಾವುದೇ ವ್ಯಾಯಾಮ ಬೇಡ, ಯಾವುದೇ ವಾಕ್ ಬೇಡ, ಮನೆಯಲ್ಲೇ ಸುಲಭವಾಗಿ ಈ ರೆಮಿಡಿನ ಮಾಡ್ಕೊಂಡ್ಬಿಡ್ಬೋದು ನಾವು. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಜೀರಿಗೆಯನ್ನು ತಗೋತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಜೀರಿಗೆ ಕೇವಲ ಅಡುಗೆಗೆ ಮಾತ್ರವಲ್ಲದೆ ನಮ್ಮ ಹೆಲ್ತ್ಗೂ ಕೂಡ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದು ಆಟೋಮೆಟಿಕಲಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವಷ್ಟು ಶಕ್ತಿ ಇದರಲ್ಲಿ ಇದೆ. ಹಾಗೆಯೇ ಇದು ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಹೃದಯದ ಆರೋಗ್ಯವನ್ನು ಕೂಡ ಸುಧಾರಿಸುವಷ್ಟು ಶಕ್ತಿ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು ಈ ಜೀರಿಗೆಯಲ್ಲಿ. ಹಾಗೆಯೇ ಇದು ರಕ್ತದೊತ್ತಡ ಪ್ರಮಾಣವನ್ನು ಕೂಡ ನಿಯಂತ್ರಿಸುತ್ತೆ. ಹಾಗೆಯೇ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಏನೇ ಊಟ ಮಾಡಿದ್ರೂ ಕರಗ್ತಾ ಇಲ್ಲ, ಹೊಟ್ಟೆ ಉಬ್ಬರಿಸ್ದಂಗೆ ಆಗೋದು, ಹೊಟ್ಟೆ ಉಬ್ಬದಂಗೆ ಆಗೋದು, ತ್ರಾಸ ಆಗ್ತಾ ಇರುತ್ತೆ, ತುಂಬ ನೋವನ್ನು ಅನುಭವಿಸ್ತಾ ಇರ್ತೀವಿ. ಆ ನೋವನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಹೊಟ್ಟೆಯನ್ನು ಸರಳವಾಗಿ ಇಡುತ್ತೆ. ಇದು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಇದನ್ನು 1 ಗ್ಲಾಸ್ ಬಿಸಿ ಬಿಸಿ ಇರುವಾಗಲೇ ಕುಡಿತಾ ಬರೋದ್ರಿಂದ ನಮ್ಮ ತೂಕ ಎಲ್ಲ ಕಂಟ್ರೋಲ್ ಆಗುತ್ತೆ, ನಮ್ಮ ಕೊಬ್ಬು ನಿಯಂತ್ರಣಕ್ಕೆ ಬರುತ್ತೆ, ನಮ್ಮ ಕೈಗಳ ನೋವು, ಕಾಲು ನೋವು, ಕಾಲಿನಲ್ಲಿರುವಂಥ ನರಗಳ ನೋವು, ನರಗಳ ಸೆಳೆತ, ಬಾವು ಇತ್ಯಾದಿ ನೋವುಗಳನ್ನು ನಿಯಂತ್ರಣ ಮಾಡಿ ನಮ್ಮನ್ನು ಸರಳವಾಗಿ ನಡೆಯುವಂತೆ ಮಾಡುತ್ತೆ. ಹಾಗೆ ನಮ್ಮ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಹಾಗೆ ಕೊಲೆಸ್ಟ್ರಾಲನ್ನು ಕರಗಿ ನೀರಾಗಿಸಿಬಿಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಜೀರಿಗೆ. ದೇಹದಲ್ಲಿ ಪಿತ್ತ ಹೆಚ್ಚಾದರೆ ನಾವು ಜೀರಿಗೆಯನ್ನು ಉಪಯೋಗಿಸ್ತೀವಿ. ನೆಗಡಿ ಹೆಚ್ಚಾದರೆ ಜೀರಿಗೆಯನ್ನು ಉಪಯೋಗಿಸ್ಕೋಬೋದು. ಗಂಟಲು ಕೆರೆತ ಇದ್ದರೆ ನಾವು ಜೀರಿಗೆಯನ್ನು ಉಪಯೋಗಿಸ್ತೀವಿ. ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲಿಕ್ಕೆ ನಾವು ಜೀರಿಗೆಯನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ತುಂಬ ಪರಿಣಾಮಕಾರಿಯಾಗಿ ಈ ಜೀರಿಗೆ ಕೆಲಸ ಮಾಡುತ್ತೆ. ಕೊಲೆಸ್ಟ್ರಾಲು, ಹೊಟ್ಟೆ ಉಬ್ಬರಿಸ್ದಂಗೆ ಆಗೋದು, ಉಲ್ಟಿ ಬಂದಂಗೆ ಆಗೋದು, ಎಲ್ಲ ಪ್ರತಿಯೊಂದು ಸಮಸ್ಯೆಗೂ ಜೀರಿಗೆ ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ಹಾಗೆ ನಾನು ಇಲ್ಲಿ ಹಸಿ ಶುಂಠಿಯನ್ನು ಕೂಡ ತೆಗೆದುಕೊಳ್ತಾ ಇದ್ದೀನಿ. ಹಸಿ ಶುಂಠಿ ಕೂಡ ಹಾಗೆಯೇ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಆರೋಗ್ಯಕ್ಕೆ. ಹಸಿ ಶುಂಠಿಯನ್ನು ನಾವು ಯಾವುದೇ ಒಂದು ರೂಪದಲ್ಲಿ, ಅಂದರೆ ಆಹಾರದ ರೂಪದಲ್ಲಿ ನಾವು ತಗೋತಾ ಇರೋದ್ರಿಂದನೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮುಖ್ಯವಾಗಿ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರಿನಲ್ಲಿ 1 ಗ್ಲಾಸ್ ಬಿಸಿ ನೀರಿನಲ್ಲಿ ಶುಂಠಿಯ ರಸವನ್ನು ಹಾಕ್ಕೊಂಡು ಕುಡಿತಾ ಇರೋದ್ರಿಂದನೂ ಕೂಡ ಎಷ್ಟೇ ಕೊಲೆಸ್ಟ್ರಾಲ್ ಇರಲಿ, ಬೊಜ್ಜು ಆಗಿರ್ಬೋದು, ನೋವಾಗಿರ್ಬೋದು, ಕೈಕಾಲುಗಳು ನೋವಾಗಿರ್ಬೋದು, ಎಲ್ಲನೂ ಕೂಡ ಮಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಈ ಶುಂಠಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲಿ ವಿಪರೀತವಾಗಿ ಸಂಗ್ರಹಣೆಯಾಗಿರುವಂಥ ಕೊಬ್ಬನ್ನು ಕರಗಿಸಿ ನೀರು ಥರ ಮಾಡೋಕ್ಕೆ ಈ ಜೀರಿಗೆ ಆಗಿರ್ಬೋದು, ಈ ಶುಂಠಿ ಆಗಿರ್ಬೋದು ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ನೀರಲ್ಲಿ ಜೀರಿಗೆಯನ್ನು ಹಾಕಿ ಕುದಿಸ್ಕೊಳ್ತಾ, ಹಾಗೆ ಶುಂಠಿ ರಸವನ್ನು ಹಾಕಿ ಕುದಿಸಿ ಕುಡಿಯೋದ್ರಿಂದ ಎಲ್ಲ ನೋವುಗಳು ಮಾಯವಾಗುತ್ತೆ. ಹಾಗೆ ಎಲ್ಲ ಕೊಲೆಸ್ಟ್ರಾಲ್ ಇರ್ಬೋದು, ಕೈಕಾಲುಗಳು ನೋವು, ಎಲ್ಲ ನೋವುಗಳು ಕ್ಷಣದಲ್ಲೇ ಮಾಯವಾಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಇಲ್ಲಿ ಬೆಲ್ಲವನ್ನು ಕೂಡ ತಗೊಳ್ತಾ ಇದ್ದೀನಿ. ಈ ಬೆಲ್ಲ ಕೂಡ ಹಾಗೆಯೇ ಕೈಕಾಲುಗಳ ನೋವಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಕಾಲುಗಳು ಹಿಡಿತಾ ಇರುತ್ತೆ. ವಯಸ್ಸಾದವರಂತೂ ತುಂಬ ಕಾಲುಗಳ ನೋವನ್ನು ಅನುಭವಿಸ್ತಾ ಇರ್ತಾರೆ. ನಡೆಯೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಕುತ್ಕೊಳ್ಳೋಕ್ಕಾಗಲ್ಲ, ಕುತ್ಕೊಂಡ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕುತ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ನೋವನ್ನು ಅನುಭವಿಸ್ತಾ ಇರ್ತಾರೆ. ಹಾಗಾಗಿ ಅವರು ಬೆಲ್ಲವನ್ನು ಅದರಲ್ಲಿ ಮಿಶ್ರಣ ಮಾಡಿಕೊಂಡು ಕುಡಿತಾ ಇರೋದ್ರಿಂದ ಕೈಕಾಲುಗಳ ನೋವೆಲ್ಲ ಕಡಿಮೆ ಆಗುತ್ತೆ, ನರಗಳ ನೋವು ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಬೆಲ್ಲವನ್ನು ಕೂಡ ತೊಗೊಂಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೆಲ್ಲ ಬೇಡ ಅಂತಂದರೆ ಸಕ್ಕರೆ ಆದರೂ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಉಪ್ಪಾದರೂ ಹಾಕ್ಕೊಂಡು ಕುಡಿಬೋದು. ನಾನಿಲ್ಲಿ ಒಂದು ಕ್ಲೀನಾದ ಪಾತ್ರೆಯಲ್ಲಿ 1.5 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ನೀಟಾಗಿ ಕುದಿಸಿದ ನಂತರ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. 1.25 ಗ್ಲಾಸ್ ಹೋಗಿ 1 ಗ್ಲಾಸ್ನಷ್ಟು ಆಗುತ್ತೆ. ಹಾಗಾಗಿ ನಾನು 1.5 ಗ್ಲಾಸ್ ಆಗುವಷ್ಟು ನೀರನ್ನು ನಾನು ತೆಗೆದುಕೊಂಡಿದ್ದೀನಿ. ಹಾಗೆಯೇ ನಾನು ಜೀರಿಗೆಯನ್ನು ಕೂಡ ತಗೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ನಾನು ಶುಂಠಿಯ ಸಿಪ್ಪೆಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಜಜ್ಜಿ ಅದರ ರಸವನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಆ ರಸವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. 2 ಟೀ ಸ್ಪೂನ್ ಆಗುವಷ್ಟು ಶುಂಠಿಯ ರಸವನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನೆಲ್ಲ ಕುದಿಸ್ಕೊಳ್ತಾ ಇದ್ದೀನಿ. ಸುಮಾರು 7ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ ಇದನ್ನು. 1.5 ಗ್ಲಾಸ್ ಇರೋ ನೀರು
ಕೇವಲ 1 ಗ್ಲಾಸ್ ಆಗಬೇಕು. ಹಾಗೆ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಸುಮಾರು 7ರಿಂದ 8 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಅದರಲ್ಲಿರೋ ಪದಾರ್ಥಗಳಲ್ಲಿರೋ ಈ ಶುಂಠಿಯಲ್ಲಿರುವ ರಸ ಇರ್ಬೋದು, ಮತ್ತು ಜೀರಿಗೆಯಲ್ಲಿರುವ ಅಂಶ ಇರ್ಬೋದು, ಅದೆಲ್ಲ ನೀರಿನಲ್ಲಿ ಬೆರೆತು ಹೋಗಬೇಕು. ಹಾಗೆ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದಿಸ್ಕೊಂಡು ಬಿಸಿಯಾಗಿರುವಾಗಲೇ ನಾವು ಈ ನೀರನ್ನು ಖಾಲಿ ಹೊಟ್ಟೆಯಲ್ಲೇ ಬೆಳಗ್ಗೆ ಎದ್ದ ತಕ್ಷಣ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಈ ಬಿಸಿಯಾಗಿರುವಂಥ ನೀರನ್ನು 1 ಗ್ಲಾಸು ನೀರನ್ನು ಕುಡಿತಾ ಬರೋದ್ರಿಂದ ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರೋ ಹಾಗೆ ಪ್ರತಿಯೊಂದು ಸಮಸ್ಯೆನೂ ಕೂಡ ನಿವಾರಣೆ ಆಗುತ್ತೆ. ಅಷ್ಟೊಂದು ಒಳ್ಳೆ ರಿಸಲ್ಟು ಇದು ಕೊಟ್ಟೇ ಕೊಡುತ್ತೆ ಫ್ರೆಂಡ್ಸ್. ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಕುಡಿತಾ ಬರೋದ್ರಿಂದ ನಮಗೆ ಗೊತ್ತಾಗಲ್ಲ, ಅಷ್ಟು ನಮ್ಮ ಬಾಡಿ ಎಲ್ಲ ಪೂರ್ತಿ ಕಡಿಮೆ ಆಗುತ್ತೆ. ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಬೊಜ್ಜು ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ಕೈಗಳ ನೋವು ಇರ್ಬೋದು, ಕಾಲುಗಳ ನೋವು ಇರ್ಬೋದು, ನರಗಳ ನೋವು ಇರ್ಬೋದು, ಸೆಳೆತ ಇರ್ಬೋದು, ಬಾವು ಇರ್ಬೋದು, ಎಲ್ಲವೂ ಕೂಡ ಮಾಯವಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಈ ಜೀರಿಗೆ ಇರ್ಬೋದು, ಶುಂಠಿ ಇರ್ಬೋದು, ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಕ್ಟಿವ್ ಆಗಿರ್ತೀವಿ. ಯಾವಾಗಲೂ ಡಲ್ ಆಗಿರೋದು, ನೋವು ಇರೋದ್ರಿಂದ ನಮಗೆ ಯಾವುದೇ ರೀತಿ ಆ್ಯಕ್ಟಿವ್ ಆಗಿರೋಕ್ಕೆ ಆಗಲ್ಲ. ಅಷ್ಟೊಂದು ನೋವುಗಳು ಇರುತ್ತೆ ನಮ್ಮ ದೇಹದಲ್ಲಿ. ಹಾಗಾಗಿ ನಮಗೆ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಅಷ್ಟೊಂದು ನೋವುಗಳನ್ನು ಇದು ಪರಿಹಾರ ಮಾಡುತ್ತೆ. ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಜೀರಿಗೆ ಅಂತಲೇ ಹೇಳ್ಬೋದು. 4 ವರ್ಷದಿಂದ ಹಿಡಿದು ವೃದ್ಧರವರೆಗೂ ಕೂಡ ಇದನ್ನು ಕುಡಿಬೋದು. ಇದು ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇದರಲ್ಲಿ ಇಲ್ಲ. ಯಾಕೆಂದರೆ ಪ್ಯೂರ್ ನ್ಯಾಚುರಲ್ ಹೋಮ್ ರೆಮಿಡಿ ಇದು. ತುಂಬ ಚೆನ್ನಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೇ ಟೀ ಹೇಗೆ ಕುಡಿತೀವಲ್ಲ, ನಾವು ಆ ಟೀ ಬಿಟ್ಟು ನಾವು ಈ ಥರ ವಾಟ್ರನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಎಲ್ಲ ರೋಗಗಳು ಕೂಡ ಮಾಯ ಆಗುತ್ತೆ. ಗ್ಯಾಸ್ಟ್ರಿಕ್ ಇರ್ಬೋದು, ತುಂಬ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಎದುರಿಸ್ತಾ ಇರ್ತೀವಿ. ಆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಎಲ್ಲ ನೋವುಗಳು ಕೂಡ ಮಾಯವಾಗುತ್ತೆ. ಇದರಿಂದ ಅಷ್ಟೊಂದು ಗುಡ್ ರಿಸಲ್ಟನ್ನು ಇದು ಕೊಡುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಬಿಸಿ ನೀರಿರುವಾಗಲೇ 1 ಟೀ ಸ್ಪೂನ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಕೂಡ ಮಿಶ್ರಣ ಮಾಡ್ತಾ ಇದ್ದೀನಿ. ಹೀಗೆ ಮಿಶ್ರಣ ಮಾಡಿಕೊಂಡು ಕುಡಿಯೋದ್ರಿಂದ ಬಾಯಿಗೂ ಸ್ವಲ್ಪ ರುಚಿ ಥರ ಆಗುತ್ತೆ. ಹಾಗಾಗಿ ನಾನು ಬೆಲ್ಲವನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತ ಅಂದರೆ ನೀವು ಸಕ್ಕರೆಯನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ಕುಡಿಬೋದು. ನೀವು ಯಾವ ಥರ ರೂಢಿ ಇಟ್ಕೊಂಡಿರ್ತೀರ ಹಾಗೆ ನೀವು ಮಾಡ್ಕೋಬೋದು. ಇಲ್ಲಾಂದರೆ ಕೆಲವೊಬ್ಬರು ಉಪ್ಪು ಹಾಕ್ತಾರೆ, ಉಪ್ಪು ಹಾಕ್ಕೊಂಡು ಕುಡಿತಾ ಇರ್ತಾರೆ. ಕೆಲವೊಬ್ಬರಿಗೆ ಉಪ್ಪು ಬೇಡ, ಸಕ್ಕರೆನೂ ಬೇಡ, ಬೆಲ್ಲ ಬೇಡ ಅಂತಂದರೆ ಹಾಗೆ ಕೂಡ ಕುಡಿಯೋದನ್ನು ರೂಢಿ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಎಲ್ಲ ನೋವುಗಳು ಮಾಯ ಆಗುತ್ತೆ ಫ್ರೆಂಡ್ಸ್. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಎಲ್ಲ ನೋವುಗಳು ಮಾಯ ಆಗುತ್ತೆ. ಹಾಗೆ ಕೊಬ್ಬು ಕೂಡ ಕರಗಿ ನೀರಾಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ರಿಸಲ್ಟನ್ನು ಕೊಡೋ ಈ ಒಂದು ಗುಡ್ ರೆಮಿಡಿನ ನೀವು ಕೂಡ ಮಾಡ್ಕೊಳ್ಳಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ನಾನಂತೂ ಪ್ರತಿದಿನ ಜೀರಿಗೆ ಕಷಾಯವನ್ನೇ ಕುಡಿತೀನಿ. ತುಂಬ ಹೆಲ್ದಿಯಾಗಿದ್ದೀನಿ. ನೀವು ಕೂಡ ಇದನ್ನೇ ಹಾಗೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮಗೆ ತುಂಬ ಇಷ್ಟ ಆಗೇ ಆಗುತ್ತೆ. Thanks for watching. Don't forget to share, subscribe, comment please friends.